ನಮಸ್ಕಾರ ಗೆಳೆಯರೇ, ನಾನು ನಂದೀಶ್ ಮಂಡ್ಯ. ಲಾಸ್ಟ್ ಟೈಮು ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ. ತಾವೆಲ್ಲ ಈ ಯೂಟ್ಯೂಬ್ ಚಾನಲ್ನ ಪ್ರಾರಂಭಿಸಿರೋದಕ್ಕೆ ಸಹಕಾರ ಕೊಡಬೇಕು. ಹೇಗೆ ಸ್ವಾವಲಂಬಿ ಯೂಟ್ಯೂಬ್ ಚಾನಲ್ ಹೋಗ್ತಾ ಇತ್ತೋ ಅದೇ ರೀತಿ ಇದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ. ಇದು ಬಂದು ಸ್ಥಳೀಯವಾಗಿ ಮಂಡ್ಯದಲ್ಲಿ ನಾವು ಇರೋದರಿಂದ ಸ್ವಾಭಿಮಾನಿ ಫೌಂಡೇಶನ್ ಅಂತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋದು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡಿದ್ದೀವಿ. ತಾವೆಲ್ಲ ವಿಕಲಚೇತನ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಪ್ರಕರಣಗಳು ಮತ್ತು ಯಾವುದೇ ಒಂದು ಸೌಲಭ್ಯಗಳು ನಿಮಗೆಲ್ಲ ಸಿಗಬೇಕಾದ್ರೆ ಅದರ ಮುಖ್ಯವಾಗಿ ವಿಷಯಗಳನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ತಾ ಹೋಗ್ತೀನಿ. ನಿಮ್ಗೇನೇ ಕ್ಲಾರಿಫಿಕೇಷನ್ನು, ಡೌಟು, ಏನೇ ಪ್ರಶ್ನೆಗಳಿದ್ದರೂ ನನ್ನ ಹತ್ರ ಕೇಳ್ಬೋದು, ಮುಕ್ತವಾಗಿ ಹಂಚ್ಕೋಬೋದು. ಎಲ್ಲ ಥರದ ಸಲಹೆಗಳನ್ನು ನಾನು ಕೊಡೋದಕ್ಕೆ ನಿಮ್ಮೊಂದಿಗೆ ಭಾವಿಸ್ತೀನಿ. ಅದರಿಂದ ದಯವಿಟ್ಟು ಕಳೆದು ನಾನು ಸುಮಾರು 25 ವರ್ಷಗಳಿಂದ ನಾನು ಈ ಒಂದು NGO ಅಂದರೆ ಈ ವಿಕಲಚೇತನ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನನಗಿರುವಂಥ ಅನುಭವದಲ್ಲಿ ನನಗೆ ಗೊತ್ತಿರುವಂಥ ಕೆಲವು ಸಲಹೆಗಳನ್ನು ನಿಮಗೆ ಹಂಚೋದಕ್ಕೆ ಮತ್ತು ಸೌಲಭ್ಯಗಳ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನಮ್ಮ ಸರ್ಕಾರದ ಏನು ನಮ್ಮ ವಿಕಲಚೇತನರ ಈಗ ಹೊಸದಾಗಿ 2016 ನೂತನ ಕಾಯ್ದೆ ಬಂದಿದೆಯೋ ಆ ಕಾಯ್ದೆ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ತಿಳುವಳಿಕೆ ಕೊಡ್ತಾ ಹೋಗ್ತೀನಿ. ಕಾನೂನು ಸಲಹೆಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ತಾವೆಲ್ಲ ಈ ಯೂಟ್ಯೂಬ್ ಚಾನಲ್ನ ಸದುಪಯೋಗಪಡಿಸ್ಕೊಳ್ಳಿ, ಸೌಲಭ್ಯಗಳನ್ನು ಪಡ್ಕೋಬೇಕು. ತಾವೆಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ಈ ಯೂಟ್ಯೂಬ್ ಚಾನಲ್ನ ಮುಖ್ಯ ಉದ್ದೇಶ. ದಯವಿಟ್ಟು ಯಾವುದೇ ಬೇರೆ ಉದ್ದೇಶ ಇಲ್ಲ, ವಿಕಲಚೇತನರಿಗೋಸ್ಕರ ಇರುವಂತಹ ಈ ಒಂದು ಯೂಟ್ಯೂಬ್ ಚಾನಲ್ನ ನೀವು ಬೆಳೆಸಬೇಕು. ಏಕೆ ಅಂತಂದರೆ ಇದುವರೆಗೂ ನಾವು ನೋಡಿದ್ದೀವಿ ಎಲ್ಲ ತುಂಬ ಚಾನಲ್ಗಳಿವೆ, ಬಟ್ ವಿಕಲಚೇತನರನ್ನ ಹೇಗೆ ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ನಾವು ಬರಬೇಕು ಅನ್ನೋದ್ರ ಬಗ್ಗೆ ಅಥವಾ ಅವರ ಕಾನೂನು ಸಲಹೆಗಳ ಬಗ್ಗೆ, ಅವ್ರಿಗಿರೋ ಸೌಲಭ್ಯಗಳ ಇದ್ರ ಬಗ್ಗೆ ಯಾರೂ ಇದುವರೆಗೂ ಅಷ್ಟೊಂದು ಶೇರ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ಮಾಡಿರ್ತಾರೆ, ಮಾಡಿಲ್ಲ ಅಂತ ಹೇಳಲ್ಲ. ಬಟ್ ಇನ್ನು ಮುಂದೆ ನಿಮಗೆ ಸಂಕ್ಷಿಪ್ತವಾಗಿ ಅಂದರೆ ವಿವರವಾಗಿ ನಿಮಗೆ ನಾನು ಈ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಈಗ ನಡೀತಾ ಇರುವಂಥ ಇಲಾಖೆಯಲ್ಲಿ ಮೊದಲು ನಡೀತಾ ಇರುವಂಥ ಒಂದು ಸ್ಟೆಪ್ ಅಂತ ಅಂದರೆ ಆರೈಕೆದಾರರ ಪ್ರೋತ್ಸಾಹಧನದ ಬಗ್ಗೆ ಅರ್ಜಿ ಅರ್ಜಿ ಕರೆದಿದ್ದಾರೆ. ಅರ್ಜಿಯನ್ನು ಕರೆದು ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಈ ಆರೈಕೆದಾರರ ಪ್ರೋತ್ಸಾಹಧನಕ್ಕೆ ಅರ್ಜಿಯನ್ನು ಹಾಕಿ. ಎಲ್ಲರೂ ಅಂದರೆ ಅಂದರೆ ಒಂದು 4 ವಿಕಲತೆಯನ್ನು ಗುರುತಿಸಿದ್ದಾರೆ. ಆ ವಿಕಲತೆ ಹೊಂದಿರುವಂಥ ಪೋಷಕರಿಗೆ ಮಾತ್ರ ಈ ಪ್ರೋತ್ಸಾಹ ಬರುವುದು. ತಪ್ಪಾಗಿ ಎಲ್ಲರೂ ತಿಳಿಬಾರ್ದು, ಎಲ್ಲರಿಗೂ ಸಿಗಲ್ಲ. ಇದು ಬರೀ 4 ವಿಧದ ವಿಕಲತೆ ಇರುವಂಥ ಮಕ್ಕಳಿಗೆ ಮಾತ್ರ. ಆ 4 ವಿಕಲತೆ ಯಾವ್ಯಾವು ಅಂತ ಅಂದರೆ, ಒಂದು ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂದರೆ ಸ್ನಾಯುಗಳ ಸೆಳೆತ ಅಂತ ಇರುತ್ತದೆ. ಆ ಮಾಂಸಖಂಡಗಳ ದುರ್ಬಲತೆ ಬರುವಂಥ ಒಂದು ಕಾಯಿಲೆ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಆ ಒಂದು ಕಾಯಿಲೆಗೆ. ಸೆಕೆಂಡ್ ಒನ್ ಬಂದು CP ಸೆರೆಬ್ರಲ್ ಪಾಲಿಸಿ, ಮೆದುಳು ವಾತ ಅಂತ ಕರಿತೀವಿ, ಅಂಥ ಮಕ್ಕಳು ಕರಿತೀವಿ. ಮತ್ತು ಪಾರ್ಕಿಸನ್ ಅನ್ನೋ ಒಂದು ಕಾಯಿಲೆ ಇರುವಂಥ ಮಕ್ಕಳಿಗೆ. ಅದರ ಜೊತೆಗೆ ಮಲ್ಟಿಪಲ್ ಡಿಸಬಿಲಿಟಿ ಅಂದರೆ ಬಹುವಿಧದ ಅಂಗವಿಕಲತೆ ಡಿಸಾರ್ಡರ್ ಅಂತ ಕರಿತೀವಿ. ಆ ಬಹುವಿಧ ಅಂಗವಿಕಲತೆ ಇರುವಂತಹ ಮಕ್ಕಳುಗಳಿಗೆ ಈ ಒಂದು ಪ್ರೋತ್ಸಾಹಧನವನ್ನು ಕೊಡ್ತಾರೆ. ಯಾರು ಈ ಮಗುವನ್ನು ಪೋಷಣೆ ಮಾಡ್ತಾ ಇದ್ದೀರೋ ಅಂದರೆ ನೀವು ಪೇರೆಂಟ್ಸ್ ಆಗಿರ್ಬೋದು, ಗಾರ್ಡಿಯನ್ ಆಗಿರ್ಬೋದು, ಅವರ ಖಾತೆಗೆ ಪ್ರತಿ ತಿಂಗಳು 1,000 ರೂಪಾಯಿನ ಪೋಷಕ ಭತ್ಯೆ ಅಂತ ಹಾಕ್ತಾರೆ ಸರ್ಕಾರದಿಂದ. ಹಾಗೆ ಅದನ್ನು ಪ್ರಾರಂಭ ಮಾಡಿದರೆ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋಕ್ಕೆ ನಿಮ್ಮ ಪಂಚಾಯತಿಲಿರುವಂತಹ VRW ತಾಲೂಕಲ್ಲಿರುವಂಥ MRWನ ಭೇಟಿ ಮಾಡಿ ಅರ್ಜಿ ಪಡೆದು ಆ ಅರ್ಜಿಗೆ ಏನೇನು ತಗೋಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಆಧಾರ್ ಕಾರ್ಡು, UDID ಕಾರ್ಡು ಮತ್ತು ಮಗುವಿನ ನಿಮ್ಮ ಖಾತೆಯ ಬ್ಯಾಂಕ್ ಬುಕ್ಕು ಮತ್ತು ನಿಮ್ಮ ಪೋಷಕರ ವಿವರಗಳನ್ನು ಕೇಳ್ತಾರೆ. ಮತ್ತು ಫೋಟೋ ಕೇಳ್ತಾರೆ. ತೊಗೊಂಡೋಗಿ ಕೊಡಿ, ಅರ್ಜಿ ತುಂಬಿ ಅದನ್ನು ತೊಗೊಂಡೋಗಿ ಕೊಡಿ. ದಯವಿಟ್ಟು ಈ ಪ್ರೋತ್ಸಾಹವನ್ನು ಪಡ್ಕೊಳ್ಳಿ, ಅರ್ಜಿಯನ್ನು ಹಾಕಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇವತ್ತು ಇದು ವಿಶೇಷವಾಗಿದೆ ಅಂತ ಹೇಳ್ತಾ ಯಾರೂ ಮಿಸ್ ಮಾಡ್ಕೋಬೇಡಿ. ಏಕೆಂದರೆ ಮಕ್ಕಳುಗಳನ್ನು ಪೋಷಣೆ ಮಾಡೋದು ಅಂಥ ಮಕ್ಕಳುಗಳು ಭಾಳ ಕಷ್ಟ. ನಿಮಗೆ 1,000 ರೂಪಾಯಿ ಸಿಗೋದು ಭಾಳ ನೆಮ್ಮದಿಯಾಗಿರುತ್ತೆ. ಏಕೆ ನಿಮ್ಮ ಪೋಷಣೆಗೆ ಮಗುವಿನ ಪೆನ್ಷನ್ ಮತ್ತು ಇದು ಎರಡೂ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ ಈ ಒಂದು ಆರೈಕೆದಾರರ ಪ್ರೋತ್ಸಾಹಧನಕ್ಕೆ ಅರ್ಜಿ ಹಾಕಿ ಅಂತ ಹೇಳ್ತಾ, ಗೊತ್ತಾಗಿಲ್ಲ ಅಂದರೆ ಕೆಳಗಡೆ ನಾನು ನಂಬರ್ ಹಾಕಿರ್ತೀನಿ ಮತ್ತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಿಮಗೆ ಏನು ಬೇಕಾಗಿಲ್ಲ, ಯಾವಾಗ ಬೇಕಾದ್ರೂ ಕಾಲ್ ಮಾಡಿ, ನನ್ನ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದ್ರ ಬಗ್ಗೆ ನಾನು ಮಾಹಿತಿ ಕೊಡೋಕ್ಕೆ ರೆಡಿ ಇರ್ತೀನಿ, ಆಯಿತಾ? ದಯವಿಟ್ಟು ಹೋಗಿ ಅರ್ಜಿ ತೊಗೊಳ್ಳಿ. ಫಸ್ಟ್ ಇದಕ್ಕೆ ಆರೈಕೆದಾರರ ಪ್ರೋತ್ಸಾಹಧನಕ್ಕೆ ಅರ್ಜಿ ಹಾಕಿ ಈ ಸೌಲಭ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ, ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ನೋಡ್ತಾ ಇರೋದ್ರಿಂದ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೊತೆಗೆ ತಾವೆಲ್ಲರೂ ಕೂಡ ಸ್ವಾಭಿಮಾನಿ ಯೂಟ್ಯೂಬ್ ಚಾನಲ್ಗೆ
ಮೆಂಬರ್ ಆಗೋದಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಬೆಲ್ಲೈಕನ್ ಒತ್ತೋದು ಮರಿಬೇಡಿ. ದಯವಿಟ್ಟು ಪ್ರೋತ್ಸಾಹಿಸಿ, ಬೆಳೆಸಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಬಾಯ್.